ಪ್ರಿಯಕರನಿಗೋಸ್ಕರ ಪತಿಯನ್ನೇ ಕೊಂದು ಬಿಟ್ಟಿದ್ದಾಳೆ ಐನಾತಿ ಪತ್ನಿ. ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿಯಾಗ್ತಾ ಇದ್ದಾನೆ ಅಂತ ಹೇಳಿ ಗಂಡನನ್ನೇ ಕೊಲೆ ಮಾಡಿಸಿದಾಳೆ ಆದರ್ಶ ಪತ್ನಿಯೊಬ್ಬಳು. ಪ್ರಿಯಕರನಿಗೋಸ್ಕರ ಪ್ರಿಯಕರನ ಜೊತೆಗೆ ಸೇರ್ಕೊಂಡು ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಿದ್ದಾನೆ ಅನ್ನೋ ಕಾರಣಕ್ಕೆ ಗಂಡನಿಗೆ ಮುಹೂರ್ತ ಇಟ್ಟಿರುವಂತ ಕತೆ ಇದು. ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಗಂಡನನ್ನ ಕೊಂದು ನೌಟಂಕಿ ಮಾಡಿದಾಳೆ ಕಿಲೇಡಿ ಪತ್ನಿ. ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದಲ್ಲಿ ಈ ಘಟನೆ ವರದಿಯಾಗಿದೆ. ಮಾನಪ್ಪ ಬಂಕಲದೊಡ್ಡಿ ಅನ್ನುವ ವ್ಯಕ್ತಿಯ ಕೊಲೆಯಾದ ವ್ಯಕ್ತಿ. ಮೊದಲಿಗೆ ಈ ಇದು ಕೊಲೆ ಅಂತಿರ್ಲಿಲ್ಲ, ಹೃದಯಾಘಾತದಲ್ಲಿ ಸಾವನ್ನಪ್ಪುಟ್ರು ಅನ್ನೋ ರೀತಿಯಲ್ಲಿ ನಾಟಕ ಆಡಿದ್ಲು. ಆಮೇಲೆ ಪ್ರಕರಣದ ತನಿಖೆಗಳಿದ ಪೊಲೀಸರಿಗೆ ಈ ಪ್ರಕರಣ ಅಥವಾ ಈ ಸಾವಿನ ಅಸಲಿಯತ್ತು ಗೊತ್ತಾಗಿದೆ. ಕೊನೆಗೆ ಪತ್ನಿಯೇ ತನ್ನ ಪ್ರಿಯಕರನ ಜೊತೆಗೆ ಸೇರ್ಕೊಂಡು ಪತಿಯನ್ನ ಕೊಲೆ ಮಾಡಿಸಿದಾಳೆ ಅನ್ನೋದು ಗೊತ್ತಾಗಿದೆ. ಮೊದಲಿಗೆ ಆತನನ್ನು ಹೃದಯಾಘಾತ ಅಂತ ತೋರಿಸಲಾಗಿತ್ತು, ಆದರೆ ಕಾಲಲ್ಲಿರುವಂಥ ಗಾಯ, ಕಾಲು ಮೂಳೆ ಮುರಿದಿರೋದು, ಮೈಮೇಲಿರುವ ಗಾಯ ಇವೆಲ್ಲವನ್ನು ಗಮನಿಸಿದಾಗ ಏನೋ ಆರೋಪ ಇತ್ತು. ಇದು ಸಹಜವಾದಂಥ ಆತ್ಮಹತ್ಯೆ ಅಥವಾ ಹೃದಯಾಘಾತ ಆಗಿರೋಕ್ಕೆ ಸಾಧ್ಯ ಇಲ್ಲ, ಸಮಥಿಂಗ್ ಇಸ್ ಫಿಶಿ ಅನ್ನೋ ರೀತಿಯಲ್ಲಿ. ಆಮೇಲೆ ಗೊತ್ತಾಯಿತು ಈ ಕೊಲೆಯ ರಹಸ್ಯ.